ನಮಸ್ಕಾರ ರೀ ಸಾವುಕಾರ ಮಂದಿಗೆ, ಹೆಂಗದಿರಿ ಎಲ್ಲರೂ? ನಾನ್ ಚೆನ್ನಾಗೇ ಇದ್ದೀನಿ, ನೀವ್ ಹೇಗಿದ್ದೀರಾ? ನಾವಿವತ್ತು 2ನೇ ಬ್ಲಾಗ್ನ ಈ ಬಸ್ ಸ್ಟ್ಯಾಂಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಕೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಇವತ್ತು ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಮಾನ್, ಲೆಟ್ಸ್ ಗೋ. ಇವರು ಇಂಡಿಯಾದಿಂದ ಏನ್ ತಂದವ್ರೋ ಬಿಟ್ಟಾರೋ ಗೊತ್ತಿಲ್ಲ, ಪ್ರತಿಯೊಬ್ರು ಕನ್ನಡಕ ಅಂತೂ ತಂದವ್ರೆ. ಯಾಕಂದ್ರೆ ಚಳಿ ಜಾಸ್ತಿ ಐತೆ, ಕಣ್ಣಿಗೆ ಅದೇನಂತೀವಿ ಸ್ನೋ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದಾರೆ. ಸೊ ನಮ್ಮ ಹುಡುಗರದ್ದು ಏನೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸಖತ್ತಾಗಿರೋ ಜಾಕೆಟ್ ಹಾಕೊಂಡವ್ರೆ. ಅದನ್ನು ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಚಳಿಗೆ ಗಡ 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 ಅಂತ ಹೇಳ್ಬಿಟ್ಟು ನಡಗ್ತಾ ಇದ್ದಾರೆ. ಕೈ ಗ್ಲೌಸ್ ಹಾಕೊಂಡಿದ್ಯಾ ನೀನು? ಕೈ ಗ್ಲೌಸ್ ಎಲ್ಲ ಹಾಕೊಂಡಿದ್ದಾನೆ. ನೀವು ಈ ತರ ಬಂದ್ರಿ ಅಂದ್ರೆ ಮುಂಚೆನೆ ಥರ್ಮಲ್ಲು ಮತ್ತೆ ಜಾಕೆಟ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ರಷ್ಯಾ ತುಂಬಾ ಮುಂದುವರೆದಿದೆ, ತುಂಬಾ ದುಡ್ಡು ಐತೆ, ಆ ತರ ಈ ತರ ಅನ್ಕೊಂಡಿರ್ಬೋದು. ಬಟ್ ತುಂಬ ಜನ ಎಲ್ಲರೂ ನೋಡ್ತಾ ಇರ್ಬೋದು, ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಪರ್ಸ್ನಲ್ ವೆಹಿಕಲ್ ಅವ್ರ ಹತ್ರನೂ ಇದ್ದಾವೆ, ಬಟ್ ಆದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲಿ ಈ ಥರ ಯಾರಾದರೂ ಝೀಬ್ರಾ ಪಟ್ಟಿನ ಕ್ರಾಸ್ ಮಾಡ್ತಾ ಇದ್ರು ಅಂದರೆ ವೆಹಿಕಲ್ಸ್ಗಳೆಲ್ಲ ಸ್ಟಾಪ್ ಆಗುತ್ತೆ. ಯಾರೂ ಓವರ್ಟೇಕ್ ಮಾಡಲ್ಲ, ಹಾರನ್ ಮಾಡಲ್ಲ, ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಇಲ್ಲಿ ಸಿಂಪಲಾಗಿ ತೋರಿಸ್ತೀನಿ ನೋಡಿ. ನಾವು ಈ ಥರ ಹೋಗ್ತಾ ಇದೀವಿ ಅಂದರೆ ನಿಂತ್ಕೊತಾರೆ, ಅಲ್ಲಿ ಹೋಗ್ತಿರ್ಬೇಕಾರೆ ಬರ್ತಿರ್ಬೇಕಾರೆ. ಇಲ್ಲಿ ನೋಡಿ ನಾವು ಹೋಗ್ತಾ ಇದ್ದೀವಿ. ಸೊ ವೆಹಿಕಲ್ ನೋಡಿ ಇಲ್ಲಿ ನಿಂತ್ಕೊಂತೈತೆ, ಯಾರು ಕ್ರಾಸ್ ಮಾಡಲ್ಲ, ಓವರ್ಟೇಕ್ ಮಾಡಲ್ಲ. ಅಲ್ಲಿ ನೋಡಿ ಎಷ್ಟು ನೀಟಾಗಿ ಲೈನ್ ಮಾಡಿದ್ದಾರೆ ನೋಡಿ ಎಲ್ಲ ಗಾಡಿಗಳನ್ನು. ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ವರೆಗೂ ಇದೆ. ಗಾಡಿಗಳು ಯಾವುದೂ ಕ್ರಾಸ್ ಸೈಡ್ ಬಂದಿಲ್ಲ. ಸ್ಟ್ರೈಟಾಗಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿಂದ ನೋಡಿ ನೀಟಾಗಿ ನಿಂತ್ಕೊಂಡಿದ್ದಾರೆ ಗಾಡಿಗಳು, ಯಾವುದೂ ಓವರ್ಟೇಕ್ ಮಾಡಿಲ್ಲ, ಸೈಡಿಗೆ ಬಂದಿಲ್ಲ, ಲೈನ್ ಕ್ರಾಸ್ ಮಾಡಿಲ್ಲ. ಇಲ್ಲಿ ನೋಡಿ ಲೈನ್ ಎಷ್ಟು ನೀಟಾಗಿ ಫಾಲೋ ಮಾಡ್ತಾರೆ, ಯಾವ ಗಾಡಿನೂ ಲೈನ್ ಕ್ರಾಸ್ ಮಾಡಲ್ಲ. ನಾವು ತುಂಬ ಶಿಸ್ತಾಗಿ ಏನೋ ಸಖತ್ ಇಷ್ಟ ಆಗಿದ್ದಂದರೆ ಟ್ರಾಫಿಕ್ ರೂಲ್ಸ್. ನೋಡ್ತಿರ್ಬೋದು, ಅಜ್ಜಿ ಬಂದು ಕಂಡಕ್ಟ್ರು, ಅವ್ರಿಗೆ ಆಲೇ ವಯಸ್ಸಾಗೈತೆ. ಈ ವಯಸ್ಸಲ್ಲಿ ನಮ್ಮ ಸೈಡ್ ಆಗಿದ್ರೆ ವಯಸ್ಸವ್ರನ್ನೇ ಹೇಳ್ತೀವಿ, ಏನೋ ಕೆಲಸ ಹೇಳೋದ್ರಲ್ಲಿ ಜಾಸ್ತಿ ಹೇಳಿದ್ರೆ ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳ್ತೀವಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಬಟ್ ಅಜ್ಜಿ ನೋಡಿ ಎಷ್ಟು ಶಿಸ್ತಾಗಿ ಕೆಲಸ ಮಾಡ್ತಾವ್ರೆ ಈ ವಯಸ್ಸಾಗ. ಕಮ್ಮಿ ಅಂದ್ರೆ ನನ್ನ ಐಡಿಯಾ ಪ್ರಕಾರ ಒಂದು 60-70 ವಯಸ್ಸು ಇರ್ಬೋದು ಇಲ್ಲಿಗೆ, 70 ವಯಸ್ಸು. ಬಟ್ ಶಿಸ್ತಾಗಿ ಕೆಲಸ ಮಾಡ್ತಾ ಇರ್ಬೋದು, ಯಾಕಂದರೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಿಲ್ಲ ಎಲ್ಲರೂ. ಸೊ ಅವರು ಕಷ್ಟಪಟ್ಟು ದುಡಿದು ಅವ್ರ ದುಡ್ಡನ್ನ ಅವ್ರು ಮಜಾ ಮಾಡ್ತಾರೆ, ಆ ಥರ ಕಾನ್ಸೆಪ್ಟ್. ಹುಡುಗರು ಹುಡುಗಿರು ಯಾರೇ ಆಗಲಿ 15ರಿಂದ 18 ವರ್ಷ ಆಗಿದ ತಕ್ಷಣ ಅವರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಇದು ಮಾಡ್ತಾರೆ. ಅಪ್ಪ ಅಮ್ಮ, ತಾತ, ಅಜ್ಜಿ, ಮುತ್ತಜ್ಜ ಯಾರ್ಯಾರೋ ಮಾಡಿಕೋರೆ ಕೂಡಿಕೋರೆ ಅಂತ ಹೇಳ್ಬಿಟ್ಟು ಮಜಾ ಮಾಡಲ್ಲ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ತುಂಬ ಖುಷಿ ಆಗುತ್ತೆ, ಇವರಿಂದ ನೋಡಿ ಕಲಿಯೋದು ತುಂಬ ಇದೆ. ನಮ್ಗೆ ಬೇಕಿರೋದೆಲ್ಲ ಕಲಿಯೋಣ, ಬೇಡದೆಲ್ಲ ಬಿಟ್ಬಿಡೋಣ. एंट्री अच्छी है लेकिन बैठने का तरीका अभी बड़ा कैजुअल है. ಹಾಯ್ ಏನು ನಗುಗುರು, ಫಳ 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 ಅಂತಿದ್ದಾವೆ. ಟ್ಯೂಬ್ ಲೈಟ್ ಎಲ್ಲ ಮಿಂಚುತ್ತಲ್ಲ, ಜಿಗ 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 ಅಂತ ಜಾತ್ರೆನಲ್ಲಿ ಅದು ಮಿಂಚ್ತಾ ಇದ್ದಾವೆ. Emotional damage. ಅಂದ್ರೆ ಅಲ್ಲೇ ದಾಬಾಸ್ಪೇಟೆ, ಶಿವಗಂಗೆ, ನಾಮಚಿಲ್ಮೆ ಅಷ್ಟೇ. ದುಡ್ಡು ಇತ್ತು ಅಂದರೆ ರಷ್ಯಾ, ದುಬೈ ಈ ಥರ. ಸೀರಿಯಸ್ಲಿ ರಷ್ಯಾ ಮಾತ್ರ ಸಕ್ಕದಾಗೈತೆ. ಅವರು ರೂಲ್ಸು ಬಿಗ್ಗಿಯಾಗವೆ, ಅಷ್ಟೇ ಬಿಗ್ಗಿಯಾಗಿ ಫಾಲೋ ಮಾಡ್ತಾರೆ. ಗೌರ್ಮೆಂಟು ಅಷ್ಟೇ ಸ್ಟ್ರಿಕ್ಟಾಗಿ ರೂಲ್ಸ್ ತರುತ್ತೆ. ಸೊ ತುಂಬ ಖುಷಿ ಆಯಿತು, ಯಾರೂ ರೂಲ್ಸ್ ಬ್ರೇಕ್ ಮಾಡಲ್ಲ. ಲ್ಯಾಂಗ್ವೇಜ್ ಬಂದು ಎಲ್ಲದರದ್ದು ರಷ್ಯಾದಲ್ಲೇ ಇರುತ್ತೆ. ಇಲ್ಲಿ ನೋಡಿ, ಇದು ಒಂದು ರಷ್ಯಾ ಲ್ಯಾಂಗ್ವೇಜಲ್ಲೇ ಇದೆ. ರಷ್ಯಾದಲ್ಲೂ ನೋಡ್ತಾ ಇರ್ಬೋದು, ಕರಿಬೇಕು, ಕರ್ರಿಗೆ ಹೆಂಗೈತೆ ನೋಡಿ. ಬಂದೇ ಬಿಡ್ತು, ಬೇಡ ಸವಾಸ ಹೋಗ್ಬಿಡ್ತೀನಿ. ರಷ್ಯಾದಲ್ಲಿ ಪಾರಿವಾಳಗಳು ಏನು ತಿಂತವೆ ನೋಡಿ. ಇಲ್ಲಿ ಬಂದು ನಿಮಗೆ ಬಾಸ್ಕೆಟ್ಬಾಲ್ ಕೋರ್ಟ್ ಕಾಣಿಸ್ತಾ ಇದೆ. ಬಟ್ ಆಡೋಣ ಅಂತಂದರೆ ಎಲ್ಲ ಸ್ನೋಫಾಲ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ. ನೋಡ್ತಾ ಇರ್ಬೋದು, ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ಅಷ್ಟು ಸ್ನೋಫಾಲ್ ಆಗೈತೆ. ಅಲ್ಲಿ ನೋಡಿ ಸ್ನೋಫಾಲ್. ಸೊ ಅಲ್ಲಿ ಹಿಂದೆ ಕಾಣಿಸ್ತಿರೋದೇ ನಿಮಗೆ ಸ್ಕೋ ಯೂನಿವರ್ಸಿಟಿ. ಇದೇ ಸ್ಪೀಕರು, ರೋಡಲ್ಲಿ ಹಾಕೊಂಡು ಮಜಾ ಮಾಡ್ಕೊಂಡು ಜಾಲಿ ಜಾಲಿ ಅನ್ಕೊಂಡು ಓಡಾಡ್ತಾ ಇರೋದು ಅಷ್ಟೇ. ಇದು ಬಂದು ಮೈನ್ ಎಂಟ್ರೆನ್ಸು ಸ್ಕೋ ಯೂನಿವರ್ಸಿಟಿದು. ಇಲ್ಲಿ ಹಾಕಿದ್ದಾರೆ ನೋಡಿ, ಈ ಥರ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ಅದೇ ಸ್ಕೋ ಯೂನಿವರ್ಸಿಟಿ. ಇಲ್ಲಿ ನೋಡಿ, ಇದು ಬಂದು ಎಂಟ್ರೆನ್ಸಿಂದ ಲುಕ್ ಇದು. ಸೊ ತುಂಬ ದೊಡ್ಡದಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ ಬಿಲ್ಡಿಂಗು. ಸೊ ಅಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸಿಂಬಲ್ ಕಾಣ್ತಾ ಇದೆ. ಡಾಕ್ಟ್ರೆ, ಅದು ನಾಯಿದ ಸಿಂಹದ? ಸಿಂಹ.
ಸಿಂಹನ ನಾಯಿ ಅಲ್ವಂತೆ ಗುರು, ಸಿಂಹ ಅದು ನಾಯಿ ಅಲ್ಲ ಗುರು, ಸಿಂಹ ಅಂತೆ. ಓ ಅನ್ನುತ್ತೆ ನೋಡಿ. ಈಗ ಎಲ್ಲ ಇಲ್ಲಿ ಏನೇ ವರ್ಡ್ಸ್ ಬರೆದ್ರು ಯಾವುದೂ ಇಂಗ್ಲೀಷಲ್ಲಿರಲ್ಲ, ಬೇರೆ ಲ್ಯಾಂಗ್ವೇಜಲ್ಲಿರಲ್ಲ, ಪ್ರತಿಯೊಂದು ರಷ್ಯನ್ ಲ್ಯಾಂಗ್ವೇಜಲ್ಲಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಯಾರನ್ನ ಸೈಕಲ್ನಲ್ಲಿ ಬಂದಿರ್ತಾರೆ. ಸೊ ಸೈಕಲ್ ಬಂದರು ಅಂದರೆ ಇಲ್ಲಿ ನಿಲ್ಸೋಕ್ಕೆ ಸೈಕಲ್ಗೋಸ್ಕರ ಸ್ಟ್ಯಾಂಡ್ ಮಾಡಿಸಿದ್ದಾರೆ ನೋಡಿ. ಇಲ್ಲಿ ಹಿಂಗೆ 4 ಸ್ಟ್ಯಾಂಡ್ಗಳಿರ್ತವೆ, ಈ ಕಡೆಯಿಂದ ಆ ಕಡೆಯಿಂದ ಅಲ್ಲಿವರೆಗೂ. ಸೊ ಎಂಡ್ವರೆಗೂ ಇರುತ್ತೆ. ಸೈಕಲ್ ಸ್ಟ್ಯಾಂಡಲ್ಲಿ ಬಂದು ಈ ಥರ ಸ್ನೋಫಾಲ್ ಆಗಿರೋದ್ರಿಂದ ಸೊ ಕ್ಲೀನ್ ಮಾಡಿ ಇಲ್ಲೊಂದು ಕಡೆ ಗುಡ್ಡೆ ಹಾಕಿದ್ದಾರೆ ನೋಡಿ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ಸೈಕಲ್ ಪಾರ್ಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಇಲ್ಲಿ ತಂದು ಸ್ಟ್ಯಾಂಡ್ ಹತ್ರ ನಿಲ್ಲಿಸ್ಬಿಟ್ಟು ಇಲ್ಲಿದೆಯಲ್ಲ ಈ ಥರ ಲಾಕ್ ಮಾಡ್ತಾರೆ. ಇದಕ್ಕೆ ಕಂಬಿ ಇದೆಯಲ್ಲ, ಈ ಕಂಬಿಗೆ ಲಾಕ್ ಮಾಡಿ ನಿಲ್ಲಿಸ್ಕೊಳ್ತಾರೆ. ನೀವು ಇಲ್ಲಿ ಬದುಕಬೇಕು ಅಂದರೆ ರಷ್ಯನ್ ಕಲೀಲೇಬೇಕು. ದಿಸ್ ಇಸ್ ಮೇನ್ ಎಂಟ್ರೆನ್ಸ್. ಆಲ್ರೆಡಿ ಇವರು ಸೀನಿಯರು ಈ ಯೂನಿವರ್ಸಿಟಿನಲ್ಲಿ, ನಮ್ಮ ಬಿಜಾಪುರದವರು VS ಗ್ಲೋಬಲ್ ಕನ್ಸಲ್ಟೆಂಟ್ ಕಡೆಯಿಂದಾನೇ ಅಡ್ಮಿಷನ್ ಆಗಿ ಹೋಗಿರೋದು. ಸೊ ಯಾವ ಕ್ಲಾಸ್ ಇದೆ ಮೇಡಮ್ ನಿಮಗೆ? ಅನಾಟಮಿದು ಕ್ಲಾಸ್ ಆಲ್ರೆಡಿ ರನ್ನಿಂಗ್ ಐತಂತೆ. ಸೊ ಹೊಸ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಅವ್ರು ನೋಡೋಣ ಮಾತಾಡ್ಸೋಣ ಅಂತ ಬಂದಿದ್ದಾರೆ. ಬಟ್ ಕ್ಲಾಸ್ ಐತೆ, ಈಗ ಹೋಗ್ತಾರೆ ನೋಡಿ. ಸೇಫ್ಟಿ ಎಲ್ಲ ಯಾವ ಥರ ಇದೆ ನಿಮಗೆ, ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಲಾಕ್ಸ್ ಇರುತ್ತೆ. ಸೊ ನೀವು ID ಕಾರ್ಡ್ಗಳನ್ನ ಪಂಚ್ ಮಾಡಿದ್ರೆ ಅಷ್ಟೇ ಓಪನ್ ಆಗೋದು ನಿಮಗಿದು. ಯೂನಿವರ್ಸಿಟಿ ಮುಂದೆ ನಮಗೊಬ್ಬರು ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು? ದಿಗ್ವಿಜಯ್. ಸೊ ಇವರೇ ಸೆಕೆಂಡ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್, ಕೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ರಷ್ಯಾ, ಆಂಧ್ರ ಪ್ರದೇಶ್. ನಾನು ಮಾತಾಡೋಕ್ಕೆ ಬಿಡ್ತಿದ್ದೆ ಗುರು, ಅಷ್ಟು ಫಾಸ್ಟ್ ಆಗಿ ಹೇಳ್ತಾರೆ, ಶತಾಬ್ದಿ ಎಕ್ಸ್ಪ್ರೆಸ್ ಥರ. ಶತಾಬ್ದಿ. ಸೊ ಎಲ್ಲಿಂದ ಬಂದಿರೋದು ನೀವು? ಆಂಧ್ರ ಪ್ರದೇಶ್. ಇವರು ಕೂಡ ಯೂಟ್ಯೂಬರ್ ಅಂತೆ. ಇವರು ಯೂಟ್ಯೂಬ್ ಚಾನಲ್ ನೇಮ್ ಬಂದು ರಷ್ಯನ್ ತೆಲುಗು ಅಬ್ಬಾಯ್ ಅಂತ ಹೇಳ್ಬಿಟ್ಟು ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ನೋಡಿ, ಹೋಗಿ ವಾಚ್ ಮಾಡಿ, ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅವರಿಗೆ. ಥ್ಯಾಂಕ್ ಯು ಸೊ ಮಚ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಅದೇ ಥರ ಈ ನಮ್ಮ ಬ್ಲಾಗ್ಗಳನ್ನು ನಿಮಗೆ ಕನ್ನಡದಲ್ಲಿ ಇಷ್ಟ ಆಗಿತ್ತು ಅಂದರೆ ನಮ್ಮ ಪೇಜ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪೇಜ್ ಹೆಸರು ಬಂದ್ಬಿಟ್ಟು ಸಪೋರ್ಟ್ ಮಾಡ್ರಿ. ನಿಮ್ಮ ಕನ್ನಡ ಅಂತ ಹೇಳ್ಬಿಟ್ಟು. ತುಂಬ ಜನ ಇಂಡಿಯಾದಿಂದನೂ ಫೋನ್ ಮಾಡ್ತಿದ್ದೀರಾ, ವಾಟ್ಸಪ್ ಕಾಲು, ವಿಡಿಯೋ ಕಾಲು ಮತ್ತು ನಾರ್ಮಲ್ ಮೆಸೇಜ್ಗಳೆಲ್ಲ ಮಾಡ್ತಿದ್ದೀರಾ, ಮತ್ತು ಕಾಲ್ಗಳು ಟ್ರೈ ಮಾಡ್ತಿದ್ದೀರಾ. ಯಾವುದೇ ಕಾಲ್ಸ್ಗಳು ರೀಚ್ ಆಗಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ರಷ್ಯಾ ಮತ್ತು ಯುಕ್ರೇನ್ದು ವಾರ್ ನಡೀತಿರೋದ್ರಿಂದ ಎಲ್ಲ ಕಡೆಗೂ ಜಾಮರ್ಗಳು ಹಾಕಿದ್ದಾರೆ, ನೆಟ್ವರ್ಕು ವರ್ಕ್ ಆಗಲ್ಲ. ಸೊ ಅಲ್ಲಲ್ಲಿ ರೇರ್ ನಮಗೆ ನೆಟ್ವರ್ಕ್ ಸಿಗುತ್ತೆ, ತುಂಬ ಕಡೆ ಸಿಗಲ್ಲ. ಮೇ ಬಿ ಅರೌಂಡ್ 10 ಒಂದು 7 ಪ್ಲೇಸಸ್ಸಲ್ಲಿ ನಮಗೆ ನೆಟ್ವರ್ಕ್ ನೀಟಾಗಿ ಸಿಗಲ್ಲ ಪ್ರಾಪರಾಗಿ. ಸೊ ಆ ರೀಸನಿಂದ ನೀವು ಯಾರೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಯಾರಿಗೂ ಸಿಗೋಕ್ಕಾಗ್ತಿಲ್ಲ, ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ತಿರುಗಾಡಿ ನೈಟ್ ನಾವು ಫ್ಲ್ಯಾಟಿಗೆ ಹೋದಾಗಲೇ ನಮಗೆ ಡೇಟಾ ಸಿಗೋದು. ಅಂದರೆ ಎಲ್ಲ ಫ್ಲ್ಯಾಟ್ಗಳದ್ದು ನಮಗೆ ಫ್ರೀ ವೈಫೈ ಕೊಡ್ತಾರೆ. ಸೊ ಅಲ್ಲೇ ನಮಗೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದು. ನಾವು ರಾತ್ರಿ ಹೋಗೋಷ್ಟೊತ್ತಿಗೆ ಒಂದ್ಸರಿ 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ಆಗಿರುತ್ತೆ. ನಮ್ಮ ಇಂಡಿಯಾಗೂ ಮತ್ತು ಈ ರಷ್ಯಾಗೂ ಬಂದು ಟೈಮಿಂಗ್ಸ್ ಚೇಂಜ್ ಇರುತ್ತೆ. ರಷ್ಯಾದಲ್ಲಿ ಬೆಳಗ್ಗೆ 7:30 ಆಗಿತ್ತು ಅಂದರೆ ನಮ್ಮ ಇಂಡಿಯಾದಲ್ಲಿ ಬಂದು 10 ಗಂಟೆ ಆಗಿರುತ್ತೆ. 2.5 ಅವರ್ ಡಿಫ್ರೆನ್ಸ್ ಇದೆ. ನಾನು ನಿಮಗೆ ಇನ್ ಕೇಸ್ ಇಲ್ಲಿ ರಷ್ಯಾದಲ್ಲಿ ರಾತ್ರಿ 10 ಗಂಟೆಗೆ ನಿಮಗೆ ಫೋನ್ ಮಾಡಿದ್ದೀನಿ ಅಂದರೆ ನಿಮಗೆ ರಾತ್ರಿ ಅಲ್ಲಿ ಬಂದು 12:30 ಆಗಿರುತ್ತೆ ಟೈಮಿಂಗ್ಸು. ನಾನು ಬಂದು ಆಲ್ರೆಡಿ ಒಂದು ವಾರ ನಿಯರ್ ಆಗಿರ್ಬೋದು. ಕಂಪ್ಲೀಟ್ ಟ್ರಾವೆಲ್ ಮಾಡ್ತಿರೋ ಟೈಮಲ್ಲಿ ಹೇಳ್ತಿದ್ದೀನಿ, ಒಂದೇ ಒಂದು ವೆಹಿಕಲ್ ಗಾಡಿನೂ ಹಾರನ್ ಮಾಡಿದ್ದು ನಾನು ನೋಡೇ ಇಲ್ಲ. ಅವ್ರು ಯಾಕೆ ಹಾರನ್ ಮಾಡಲ್ಲ ಅಂತಂತಂದರೆ, ನೀವು ಇನ್ ಕೇಸ್ ಏನಾದರೂ ತಪ್ಪು ಮಾಡಿದ್ರೆ ಅಷ್ಟೇ ಹಾರನ್ ಮಾಡ್ತಾರೆ, ಬಿಟ್ಟರೆ ಯಾರೂ ಇಲ್ಲಿ ಹಾರನ್ ಮಾಡಲ್ಲ. ಮತ್ತೆ ಸಿಗೋಣ. ಥ್ಯಾಂಕ್ ಯು.